ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 3 ಕೊಟ್ರೆ ಸೊಸೆ ಕಡೆ, 6 ಕೊಟ್ರೆ ಅತ್ತೆ ಕಡೆ ಅನ್ನೋ ಗಾದೆ ಮಾತನ್ನ ನೀವೆಲ್ಲ ಕೇಳಿಯೇ ಇರ್ತೀರಿ. ದಿನನಿತ್ಯದ ಜೀವನದಲ್ಲಿ ಇದನ್ನ ನೀವು ಬಳಸಿಯೇ ಇರ್ತೀರಿ. ಆದ್ರೆ ದಿನ ಬೆಳಗಾದ್ರೆ ಈ ಗಾದೆ ಮಾತಿಗೆ ನಿದರ್ಶನ ಎಂಬಂತೆ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಚುನಾವಣೆ ಬಂದ ಕೂಡಲೇ ನಾನು ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೂ ದಲಿತರ ಪರ ಅಂತ ಹೇಳ್ತಾರೆ. ಅಹಿಂದ ಸಮಾವೇಶಗಳನ್ನ ಮಾಡೋ ಮೂಲಕ ವೋಟ್ ಬ್ಯಾಂಕ್ ಭದ್ರಪಡಿಸ್ಕೊಳ್ತಾರೆ. ಅದೇ ಚುನಾವಣೆ ಮುಗಿದ ಬಳಿಕ ಅವರು ಹಿಂದುವಾಗಿ ಬದಲಾಗ್ತಾರೆ. ಅದರಲ್ಲೂ ಯಾವಾಗೆಲ್ಲ ತಮ್ಮ ಕುರ್ಚಿ ಅಲಗಾಡೋದಕ್ಕೆ ಶುರುವಾಗುತ್ತೋ ಆಗೆಲ್ಲ ಅವರು ಹಿಂದುತ್ವದ ದೊಡ್ಡ ನಾಯಕರಾಗಿ ಬದಲಾಗ್ತಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಹಿಂದೂ, ನಮ್ಮ ಊರಿನಲ್ಲೂ ಕೂಡ ನಾವು ರಾಮ ಮಂದಿರ ಕಟ್ಸಿದೀವಿ ಅಂತ ದೊಡ್ಡ ಧ್ವನಿಯಲ್ಲಿ ಕೇಳ್ತಿರೋದು ಕೂಡ ಇದಕ್ಕೆ ನಿದರ್ಶನ. ಹಿಂದೂಗಳೆಲ್ಲ ಕಾಂಗ್ರೆಸ್ ವಿರುದ್ಧ, ತಮ್ಮ ವಿರುದ್ಧ ಒಗ್ಗಟ್ಟಾಗ್ತಿದ್ದಾರೆ ಅನ್ನೋದು ಗೊತ್ತಾದ ಕೂಡಲೇ ಸಿದ್ದರಾಮಯ್ಯನವರು ವರಸೆ ಬದಲಾಯಿಸ್ಬಿಟ್ಟಿದ್ದಾರೆ. ನಾನು ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಹೇಳಿದ್ನಲ್ಲ, ಬಿಜೆಪಿಯವರು ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಅನ್ಕೊಂಡಿದ್ದಾರೆ ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಹಾಗಾಗಿ ಚುನಾವಣೆ ಬಂದಾಗ ಅಲ್ಪಸಂಖ್ಯಾತರ ಜಪ ಮಾಡು, ಅಧಿಕಾರದಲ್ಲಿದ್ದಷ್ಟು ದಿನ ಮುಸ್ಲಿಮರನ್ನೇ ಓಲೈಕೆ ಮಾಡುವಂಥ ಅಗತ್ಯ ಬಿದ್ದಾಗ ಮಾತ್ರ ನಾನು ಹಿಂದೂ ಅನ್ನುವಂಥ ಸಿದ್ದರಾಮಯ್ಯ ಅವರನ್ನ ನಾಡಿನ ಜನ ನೀವೆಷ್ಟು ಪರ್ಸೆಂಟ್ ಹಿಂದೂ ಅಂತ ಪ್ರಶ್ನೆ ಮಾಡೋ ಸಮಯ ಈಗ ಬಂದಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕಷ್ಟ ಬಂದಾಗ ಹಿಂದೂಗಳು ನೆನಪಾಗ್ತಾರೆ. ಹಿಂದೂಗಳು ಅವರ ವಿರುದ್ಧ ಒಗ್ಗಟ್ಟಾದಾಗ ನಾನು ಹಿಂದೂ, ನಾನು ಶ್ರೀರಾಮನ ಭಕ್ತ ಅಂತ ಹೇಳ್ತಾರೆ. ಆದ್ರೆ ಆಡಳಿತ ನಡೆಸೋದು ಮಾತ್ರ ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕಾಗಿ. ಅಗತ್ಯ ಬಿದ್ದಾಗ ಮಾತ್ರ ಹಿಂದೂಗಳು ಬೇಕು ಅನ್ನೋದಕ್ಕೆ ಹಿಂದೂಗಳೇನು ಬಿಟ್ಟಿಯಾಗಿ ಇಲ್ವಲ್ಲ. ಇದನ್ನ ಮುಖ್ಯಮಂತ್ರಿ ಅವರಿಗೆ ಅರ್ಥ ಮಾಡಿಸೋಕಾದ್ರು ಸಿದ್ದರಾಮಯ್ಯನವರು ಎಷ್ಟು ಪರ್ಸೆಂಟ್ ಹಿಂದೂ ಅನ್ನೋ ಪ್ರಶ್ನೆಯನ್ನ ಪ್ರತಿ ಹಿಂದೂ ಕೂಡ ಕೇಳಲೇಬೇಕು. ಅಷ್ಟಕ್ಕೂ ಇದು ಹಿಂದೂಗಳ ಅಸ್ಮಿತೆಯ ಪ್ರಶ್ನೆ. ಹಾಗಾಗಿ ಹಿಂದೂಗಳು ಕೇಳುವಂತ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರು ಉತ್ತರ ನೀಡಲೇಬೇಕು. ನಾನು ಹಿಂದೂ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರಲ್ವಾ, ಅವರು ಹಿಂದೂಗಳಿಗಾಗಿ ಏನ್ ಮಾಡಿದ್ದಾರೆ? ಧರ್ಮಸ್ಥಳ ಪ್ರಕರಣವನ್ನೇ ತಗೊಳ್ಳಿ. ಯಾವನೋ ಒಬ್ಬ ತಲೆಬುರುಡೆ ತಂದು ನಾನು ಧರ್ಮಸ್ಥಳದ ಸುತ್ತ 100 ಹೆಣಗಳನ್ನ ಹೂತು ಹಾಕಿದ್ದೀನಿ ಅಂತ ಬುರುಡೆ ಬಿಟ್ಟ. ಇನ್ಯಾವನೋ ಸಾಬ ಒಬ್ಬ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನ ಹೂತು ಹಾಕಲಾಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿ ಅವರನ್ನ ಕೊಲೆ ಮಾಡಲಾಗಿದೆ, ಆ ಶವಗಳನ್ನ ಭೀಮಾ ಅನ್ನೋನು ಹೂತು ಹಾಕಿದಾನೆ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ. ಇನ್ನೊಂದಷ್ಟು ಕಿಡಿಗೇಡಿಗಳು ಧರ್ಮಸ್ಥಳದ ಬಗ್ಗೆ ಅಪಮಾನ ಮಾಡೋದಕ್ಕೆ ಶುರು ಮಾಡಿದ್ರು. ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿರುದ್ಧ ಇವರೆಲ್ಲರೂ ಷಡ್ಯಂತರ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಮುಖ್ಯಮಂತ್ರಿಯಾಗಿ ನೀವೇನ್ ಮಾಡಿದ್ರಿ? ಯಾವನ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಒದರಿದಂತ ಪ್ರಕರಣವನ್ನ SITಗೆ ವಹಿಸಿದ್ರಿ. ಆಗ ಇದು ಹಿಂದೂಗಳ ಶ್ರದ್ಧಾ ಭಕ್ತಿಯ ಕೇಂದ್ರ, ನಾನು ಹಿಂದೂ, ಇಲ್ಲಿ ಷಡ್ಯಂತರ ನಡೆದಿದೆ ಅಂತ ನಿಮ್ಮ ಬಾಯಲ್ಲಿ ಬರ್ಲಿಲ್ಲ ಯಾಕೆ? ಬದಲಾಗಿ ಪ್ರಕರಣದ ತನಿಖೆಗೆ SIT ರಚಿಸಿದಂತ ಮಹಾನ್ ಹಿಂದೂ ನೀವು. ಆದ್ರೆ ಸಿದ್ದರಾಮಯ್ಯನವರು ಮಾಡಿದ ಕೆಲಸ ಅವರಿಗೆ ತಿರುಗುಬಾಣ ಆಯ್ತು. ಸರ್ಕಾರದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಧರ್ಮಸ್ಥಳದ ಸುತ್ತಮುತ್ತ 100 ಹೆಣಗಳ ಅಸ್ಥಿಪಂಜರ ಬಿಡಿ 4 ಹೆಣಗಳು ಸಿಗ್ಲಿಲ್ಲ. ಅಲ್ಲಿಗೆ ಹಿಂದೂ ದೇವರ ವಿಷಯದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ತಪ್ಪು ಅಂತ ನಾಡಿನ ಜನರಿಗೆ ಮತ್ತೆ ಗೊತ್ತಾಗಿದೆ. ಆಗ ನೀವೇನ್ ಮಾಡಿದ್ರಿ? ಎಲ್ಲಿ ಹಿಂದೂಗಳು ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾಗ್ತಾರು ಅಂತ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳಕ್ಕೆ ದೌಡಾಯಿಸ್ಬಿಟ್ರು. ಧರ್ಮಸ್ಥಳ ರಕ್ಷಣೆ ಅಭಿಯಾನದಲ್ಲಿ ಪಾಲ್ಗೊಂಡ್ರು. ನಿಮ್ಮ ಜೊತೆ ನಾವಿದೀವಿ ಅಂತ ಖಾವಂದರಾದ ವೀರೇಂದ್ರ ಹೆಗ್ಡೆ ಅವರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಅಲ್ಲ ಸ್ವಾಮಿ, ಧರ್ಮಸ್ಥಳ ಪ್ರಕರಣದ ಕುರಿತು ತನಿಖೆಗೆ ಆದೇಶಿಸಿದ್ದು ನಿಮ್ಮದೇ ಸರ್ಕಾರ, ತನಿಖೆ ಮಾಡಿಸಿದ್ದು ನೀವೇ. ಆದ್ರೆ ಈಗ ಧರ್ಮಸ್ಥಳ ರಕ್ಷಿಸಿ ಅಂತ ನೀವೇ ಅಭಿಯಾನ ಕೈಗೊಳ್ತೀರಿ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ವಿವೇಕ ಇಲ್ಲ ಅಂತ ಆಯ್ತಲ್ವಾ? ಅಥವಾ ಏನ್ ಮಾಡಿದ್ರು ಹಿಂದೂಗಳು ಕೇಳೋದಿಲ್ಲ ಅನ್ನೋ ಭಂಡ ಧೈರ್ಯ ನಿಮ್ಮಲ್ಲಿದೆಯಾ? ಇನ್ನು ರಾಮ ಮಂದಿರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ದೊಡ್ಡದಾಗಿ ಮಾತಾಡ್ತಾರೆ. ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ನಿರ್ಮಿಸಿದೀವಿ ಅಂತ ಹೇಳ್ತಾರೆ.
ಭಗವಾನ್ ಶ್ರೀರಾಮನ ಮಂದಿರವನ್ನ ಎಲ್ಲಿ ಕಟ್ಟಿದ್ರು ಅಲ್ಲಿಯೇ ಆರಾಧಿಸಿದ್ರು ಒಳ್ಳೆಯದೇ. ಆದ್ರೆ ಇಷ್ಟೆಲ್ಲ ಮಾತಾಡೋ ಸಿದ್ದರಾಮಯ್ಯನವರು ರಾಮನ ಜನ್ಮಭೂಮಿಯಲ್ಲೇ ನಿರ್ಮಿಸಿರುವಂತಹ ಭವ್ಯ ರಾಮ ಮಂದಿರದ ಬಗ್ಗೆ ಯಾಕೆ ಮಾತಾಡಲ್ಲ? ರಾಮ ಮಂದಿರ ಉದ್ಘಾಟನೆಗೆ ನಿಮ್ಮದೇ ಕಾಂಗ್ರೆಸ್ ನಾಯಕರನ್ನ ರಾಮ ಮಂದಿರ ಟ್ರಸ್ಟ್ ಸ್ವಾಗತ ಮಾಡ್ತು. ಇಷ್ಟಾದ್ರೂ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ, ನಿಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಯಾಕೆ ಹೋಗ್ಲಿಲ್ಲ? ರಾಮನ ಮೇಲೆ ಅಷ್ಟೊಂದು ಭಕ್ತಿ ಇಟ್ಕೊಂಡಿರೋ ನೀವು ಅಯೋಧ್ಯೆಗೆ ತೆರಳಿ ರಾಮನ ದರ್ಶನವನ್ನೇ ಯಾಕೆ ಪಡೆದಿಲ್ಲ? ರಾಮ ಹುಟ್ಟಿದ ಸ್ಥಳದಲ್ಲೇ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆದ್ರೆ ಒಬ್ಬ ಹಿಂದುವಾಗಿ ರಾಮನ ಭಕ್ತನಾಗಿ ನಿಮ್ಗೆ ಖುಷಿ ಆಗ್ಬೇಕಿತ್ತಲ್ವಾ? ಅಥವಾ ಅಯೋಧ್ಯೆಗೆ ಹೋದ್ರೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ನಿಮ್ಮ ಮೇಲೆ ಸಿಟ್ಟಾಗ್ತಾರೆ ಅನ್ನೋ ಭಯವ ನಿಮಗೆ? ಒಬ್ಬ ಹಿಂದುವಾಗಿ ರಾಮನ ಭಕ್ತನಾಗಿ ಅಯೋಧ್ಯೆಗೆ ಹೋಗೋದಕ್ಕೆ ನಿಮ್ಗೆ ಯಾವ ಭಯ ಮಾರಾಯರೆ? ಹಿಂದುವಾಗಿ ಇಷ್ಟು ಸ್ವಾಭಿಮಾನ ಸ್ವಂತಿಕೆ ಇರದಿದ್ರೆ ಹೆಂಗೆ ನಿಮಗೆ? ಸಿದ್ದರಾಮಯ್ಯನವ್ರೆ, ನೀವು ಜಾತ್ಯತೀತತೆ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತೀರಿ, ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತೆಲ್ಲ ಭಾಷಣ ಬಿಗಿತೀರಿ. ಆದ್ರೆ ನೀವು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೂಗಳ ವಿಷಯದಲ್ಲಿ ಹೇಗೆ ನಡ್ಕೊಂಡಿದ್ದೀರಿ ಅನ್ನೋದು ನಾಡಿನ ಜನಕ್ಕೆ ಗೊತ್ತಿದೆ. ಮೊದಲ ಬಾರಿಗೆ ನೀವು ಮುಖ್ಯಮಂತ್ರಿ ಆದಾಗ ಕೂಡಲೇ ಶಾದಿ ಭಾಗ್ಯ ಯೋಜನೆ ಜಾರಿಗೆ ತಂದುಬಿಟ್ರಿ. ಅಲ್ಪಸಂಖ್ಯಾತರು, ಅದರಲ್ಲೂ ಮುಸ್ಲಿಂ ಹೆಣ್ಣು ಮಕ್ಕಳ ಮದುವೆ ಆದ್ರೆ ಶಾದಿ ಭಾಗ್ಯ ಯೋಜನೆಯಡಿ 50,000 ರೂಪಾಯಿ ಧನ ಸಹಾಯ ಮಾಡೋ ಯೋಜನೆ ಜಾರಿಗೆ ತಂದ್ರಿ. ಆಗ್ಲೂ ನಿಮ್ಮೊಳಗಿನ ಹಿಂದುತ್ವ ಸತ್ತು ಬಿದ್ದಿತ್ತು. ನಿಮ್ಮದೇ ಹಿಂದೂ ಧರ್ಮದಲ್ಲಿ ಇದ್ದಂಥ ಬಡವರು ನಿಮಗೆ ಕಾಣಿಸ್ಲೇ ಇಲ್ಲ. ಹಿಂದೂ ಬಡ ಹೆಣ್ಣು ಮಕ್ಕಳ ಮದುವೆಗೆ ಹಣಕಾಸು ನೆರವು ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರಲೇ ಇಲ್ಲ. ಹಿಂದೂ ಬಡ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಆದ್ರೆ ನೀವು ಮಾತ್ರ ಮುಸ್ಲಿಮರನ್ನ ಓಲೈಸೋದಕ್ಕೆ ಅಂತಲೇ ಶಾದಿ ಭಾಗ್ಯ ಯೋಜನೆ ಜಾರಿಗೆ ತಂದ್ರಿ. ಆಗ ನಿಮ್ಮ ಒಳಗಿನ ಹಿಂದೂ ಎಲ್ಲಿಗೆ ಹೋಗಿದ್ದ? ನೀವು ನಂಬುವ ಹಿಂದುತ್ವಗೆ ಏನಾಗಿತ್ತು? ಅಷ್ಟೇ ಯಾಕೆ, ನಿಮ್ಮ ಆಡಳಿತದಲ್ಲಿ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. 2013ರಿಂದ 2018 ತನಕ ನಿಮ್ಮ ಅವಧಿಯಲ್ಲಂತೂ 24 ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಪರೇಶ್ ಮೇಸ್ತಾ, ಪ್ರಶಾಂತ್ ಪೂಜಾರಿ, ಶರತ್ ಮಡಿವಾಳ, ರುದ್ರೇಶ್ ಸೇರಿ 10 ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು. ಆದ್ರೆ ನೀವು ಹಿಂದೂ ಕಾರ್ಯಕರ್ತರ ವಿಷಯದಲ್ಲಿ ಯಾವ ಕ್ರಮ ತೆಗೆದುಕೊಂಡಿರಿ? ಹತ್ಯೆ ಮಾಡಿದವರಲ್ಲಿ ಯಾರನ್ನ ಜೈಲಿಗೆ ಕಳಿಸಿದೀರಾ? ನೀವು ಹಿಂದೂಗಳನ್ನ ರಕ್ಷಣೆ ಮಾಡಬೇಕು, ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ನಿಮ್ಮ ಮನಸ್ಸಿಗೆ ಯಾಕೆ ಬರಲಿಲ್ಲ? ನೀವೊಬ್ಬ ಹಿಂದೂವಾಗಿ, ನೀವು ಶ್ರೀರಾಮನ ಭಕ್ತರಾಗಿ ಹಿಂದೂಗಳನ್ನ ಕಾಪಾಡುವುದು ನನ್ನ ಹೊಣೆ, ನಾನು ಹಿಂದೂಗಳ ಮತಗಳನ್ನ ಪಡೆದೇ ಸಿಎಂ ಆಗಿದ್ದೇನೆ ಅಂತ ನಿಮ್ಗೆ ಒಮ್ಮೆಯೂ ಅನಿಸ್ಲಿಲ್ವಾ? ಅಥವಾ ಆಗಲ್ಲ ನಿಮ್ಮೊಳಗಿನ ಹಿಂದುತ್ವ ಗಾಢ ನಿದ್ರೆಯಲ್ಲಿತ್ತ? ನಿದ್ದೆ ಮಾಡುವ ತರಹ ನಾಟಕ ಏನಾದ್ರೂ ಮಾಡ್ತಿತ್ತೆ? ಇದಕ್ಕೆಲ್ಲ ನಿಮ್ಮ ಬಳಿ ಉತ್ತರ ಇಲ್ಲ ಅಲ್ವಾ? ಸಿದ್ದರಾಮಯ್ಯನವರೇ, ಜೀವನ ಪೂರ್ತಿ ನೀವು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕಾಗಿಯೇ ರಾಜಕಾರಣ ಮಾಡಿದ್ರಿ. ಆ ಹಿಂದ ಹೆಸರಲ್ಲಿ ಗೆದ್ದು ಬಂದ್ರಿ. ಆದ್ರೆ ಈಗ ಕಾಲ ಬದಲಾಗಿದೆ. ಹಿಂದೂಗಳ ಬೆಂಬಲ ಬಲ ಇಲ್ಲದೆ ನೀವೇನು ಮಾಡೋದಕ್ಕೆ ಆಗೋದಿಲ್ಲ ಬಿಡಿ. ಇದೇ ಕಾರಣಕ್ಕಾಗಿ DCM DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹಾಡ್ತಾರೆ. ಸಂಸ್ಕೃತ ಶ್ಲೋಕಗಳನ್ನ ತಪ್ಪಿಲ್ದೆ ಹೇಳ್ತಾರೆ. RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಸ್ಯ ಗುರು ಗರಿನಾಂ ನ ತತ್ಸಮೋಪಿ ಹವ್ಯಧಿಕ ಕೃತೋನ್ಯಃ ಲೋಕತ್ರಯೇಹಪಿ ಪ್ರತಿಪ್ರದಾವ ಸಮಾಧಿದೇವಃ ಪುರುಷ ಪುರಾಣಃ ತಮಸ್ಯ ವಿಶ್ವಂ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ನಾಮ ತ್ವಯಾತತಂ ವಿಶ್ವಂ ಅನಂತ ರೂಪಂ. ಗುರುಗಳೇ, ತಪ್ಪೇನಾದ್ರು ಹೇಳಿದ್ರೆ ಕ್ಷಮಿಸಿಡು. ಆ ಮೂಲಕ ಹಿಂದುತ್ವದಲ್ಲಿ ನನಗೆ ನಂಬಿಕೆ ಇದೆ ಅಂತ ತೋರ್ಸ್ಕೊಳ್ತಾ ಇದ್ದಾರೆ. ನಾನು ಹಿಂದೂ ವಿರೋಧಿ ಅಲ್ಲ ಅನ್ನೋ ಸಂದೇಶವನ್ನ DKಶಿ ಅವರು ಸಾರಿದ್ದಾರೆ. ಒಂದು ಕಡೆ ನೀವು ಹಿಂದೂ ವಿರೋಧಿ ಅನ್ನೋದು ಜನಕ್ಕೆ ಗೊತ್ತಾಗಿದೆ, ಮತ್ತೊಂದು ಕಡೆ DKಶಿ ಅವರು ಹಿಂದೂಗಳ ಪರವಾಗಿದ್ದೇನೆ ಅನ್ನೋ ಮೆಸೇಜ್ ಆಗಾಗ ಕಳಿಸ್ತಾನೇ ಇರ್ತಾರೆ. ಇದು ನಿಮಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಈಗಾಗಲೇ ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ. ಯಾವಾಗ ಆ ಗದ್ದುಗೆ ಮೇಲೆ ಕೂರ್ತೀನೋ ಅಂತ DKಶಿ ಕಾಯ್ತಾ ಇದ್ದಾರೆ. ಇಂಥ ಅನಿವಾರ್ಯತೆ ನಿಮ್ಮ ಬಾಯಿಂದ ನಾನು ಹಿಂದೂ ಅನ್ನೋ ಹೇಳಿಕೆ ಬರೋ ತರಹ ಆಗಿದೆ ಅಷ್ಟೇ. ಇದು ಜನರಿಗೂ ಗೊತ್ತಿದೆ ಅನ್ನೋದು ನಿಮಗೂ ಗೊತ್ತಿರಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.